ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಪೂಜಾರಿ. ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂತಂದ್ರೆ ಈ ಸಲನ ನೋಡಿ ಒಮ್ಮೆ ಏನಪ್ಪಾ ಅಂತಂದ್ರೆ ಜೀವನದಲ್ಲಿ ಮೊದಲು ಕೆಟ್ಟ ವಸ್ತುಗಳನ್ನು ನಂಬಿ ಮೋಸ ಹೋಗುತ್ತೇವೆ. ನಂತರ ಒಳ್ಳೆಯ ವ್ಯಕ್ತಿ ಬರುವಾಗ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ. ಈ ಸಾಲಿನ ಅರ್ಥ ಏನ್ ಗೊತ್ತಾ? ಇವಾಗ ನೀವೇ ಆಗ್ಲಿ ನಾವೇ ಆಗ್ಲಿ ಫಸ್ಟ್ ಗೆ ಯಾವುದೇ ವಿಷಯವಾಗ್ಲಿ ಅದ್ರಲ್ಲಿ ನಾವು ನಂಬಿಕೆಯನ್ನೇ ಫಸ್ಟ್ ವ್ಯಕ್ತಪಡಿಸ್ತೀವಿ. ಫಸ್ಟ್ ಗೆ ನಾವು ನಂಬ್ತೀವಿ. ನಂಬಿಕೆ ಅನ್ನೋದು ಮನುಷ್ಯನ ಮೊದಲನೇ ಧರ್ಮ ಆಗಿದೆ ಆಯ್ತಾ. ಯಾವುದೇ ವಿಷಯ ಆಗ್ಲಿ ನಾವು ಒಂದ್ ವಿಷಯದಾಗ ಮೋಸ ಹೋಗಿರ್ತೇವೆ, ಬಟ್ ಇನ್ನೊಂದ್ ಯಾವ್ದೋ ವಿಷಯ ಅದು ಬೇರೆನೆ ಆಗಿರ್ತದೆ. ಅಲ್ಲಿ ನಾವು ಫಸ್ಟ್ ಅನುಮಾನಕ್ಕಿಂತ ಫಸ್ಟ್ ನಂಬಿಕೆಯನ್ನೇ ವ್ಯಕ್ತಪಡಿಸ್ತೀವಿ. ಹಾಗೆ ಆಗೋದ್ರಿಂದ ನಾವು ಮೋಸ ಹೋಗಿರೋ ವಿಷಯದಲ್ಲಿ ಮತ್ತೆ ನಾವು ಸರಿಪಡಿಸ್ಬೇಕಂತ ಹೋಗ್ತಿರ್ತೀವಿ. ಆ ಟೈಮಲ್ಲಿ ಒಳ್ಳೆ ವ್ಯಕ್ತಿನೇ ನಮ್ಗೆ ಪರಿಚಯ ಆಗಿರ್ತಾನೆ. ಆಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಇವ್ರು ಒಳ್ಳೆಯವ್ರ ಕೆಟ್ಟವ್ರ ಅನ್ನೋ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅವ್ರಿಗೆ ನಮ್ ಹತ್ರ ಆಗಕ್ಕೆ ಬಿಡಂಗಿಲ್ಲ, ಅಥವಾ ನಾವು ಅವ್ರಿಗೆ ಹತ್ರನೇ ಆಗೋದಿಲ್ಲ. ಫಸ್ಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡಂಗಿಲ್ಲ ಆಯ್ತಾ. ನಮ್ ಮಿಸ್ಟೇಕ್ ಏನು ಅಂದ್ರೆ ನಾವು ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು, ಇವ್ರಿಗೆ ನಂಬೇಕಾ ನಂಬಾರ್ದ ಅಂತ ಹೇಳಿ. ಸೊ ಸೆಕೆಂಡ್ ಟೈಮ್ ನಾವು ಮಾಡ್ತೀವಿ ನಂಬೇಕಾ ನಂಬಾರ್ದ ಅಂತ ಹೇಳಿ. ಆ ವ್ಯಕ್ತಿ ಒಳ್ಳೆಯವನಾಗಿದ್ರು ಕೂಡ ನಾವು ಅನುಮಾನ ಪಡುವಂತೆ ಆಗುತ್ತೆ. ಇದು ಹೆಂಗಾಗಿದೆ ಅಂತಂದ್ರೆ ಜೀವನ ಸರೌಂಡಿಂಗ್ ಅಲ್ಲಿ ಎಲ್ಲ ಇರುತ್ತೆ, ಜೀವನದಲ್ಲಿ ಎಲ್ಲ ಬರುತ್ತೆ, ಒಳ್ಳೇದು ಇರುತ್ತೆ ಕೆಟ್ಟದು ಇರುತ್ತೆ, ಅದು ತಪ್ಪು ಅಂತ ಅನ್ನಂಗಿಲ್ಲ. ನಾವು ಕ್ಯಾಲ್ಕುಲೇಟ್ ಏನ್ ಮಾಡ್ತೀವಲ್ಲ ಫಸ್ಟಿಗೆ ಮಾಡ್ಬೇಕು. ಒಂದ್ ಚಾನ್ಸ್ ಇರುತ್ತೆ, 2 ಚಾನ್ಸ್ ಇರುತ್ತೆ, ಬಟ್ ಎಲ್ಲಾ ಟೈಮಲ್ಲೂ ಎಲ್ಲಾ ವಿಷಯದಲ್ಲೂ ಕೂಡ ನಾವು ಯಾರಿಗೂ ಅತಿಯಾಗಿ ನಂಬಾರ್ದು. ಇನ್ನೊಂದು ಒಬ್ಬೊಬ್ಬರೆಲ್ಲ ಸ್ಟಾರ್ಟಿಂಗ್ ನಂಬ್ತಾರೆ, ಅವ್ರಿಗೆ ಮೋಸ ಆಗಂಗಿಲ್ಲ. ಯಾಕಂದ್ರೆ ಲಕ್ ಇರುತ್ತೆ. ಅವ್ರು ನಂಬಿರೋ ಫಸ್ಟ್ ವ್ಯಕ್ತಿ ಆಗ್ಲಿ ಅಥವಾ ಫಸ್ಟ್ ಯಾವುದೇ ಒಂದು ವಸ್ತು ಆಗಿರ್ಲಿ ಅದು ಚೆನ್ನಾಗೇ ಸಿಗುತ್ತೆ. ಬಟ್ ಒಬ್ಬೊಬ್ಬರು ಅನ್ಲಕ್ಕಿ ಇರ್ತಾರಲ್ಲ ನಮ್ಮಂತವ್ರು. ನಾವು ಏನ್ ನಂಬಿರ್ತೀವಿ ಫಸ್ಟ್ ವಿಷಯಗಳಲ್ಲಿ ಅದು ನಮ್ಗೆ ಮೋಸನೇ ಆಗಿರುತ್ತೆ ಅಥವಾ ಕೆಟ್ಟದ್ದೇ ಆಗಿರುತ್ತೆ, ಇನ್ನೂ ಒಂದ್ ಹಾನಿನೇ ಮಾಡ್ಬಿಡುತ್ತೆ. ಒಂದ್ ವಸ್ತು ಆಗ್ಲಿ ಅದು ಇನ್ನು ಚೆನ್ನಾಗಿರುತ್ತೆ ಅಂತ ನಮ್ ತಗೊಂಡಿರ್ತೀವಿ, ಅದು ಒಂದ್ ವಾರ ಆಗಿರಲ್ಲ ಅದು ಕೆಟ್ಟ ಹೋಗ್ಬಿಡುತ್ತೆ. ಅದೇ ಅನ್ಲಕ್ ನಮ್ ತರ ಇರೋರು. ಬಟ್ ಲಕ್ಕಿ ಇರೋರ್ಗೆ ಏನ್ ಗೊತ್ತಾ, ಅದು ವರ್ಷಗಳ ಕಾಲ ಅದು ಅವ್ರಿಗೆ ಒಳ್ಳೇದನ್ನೇ ಮಾಡ್ತಿರುತ್ತೆ, ಒಳ್ಳೆಯದನ್ನೇ ಇರುತ್ತೆ, ಆ ತರದಾಗಿರುತ್ತೆ. ಆದ್ರೂ ನಾವು ಏನಂದ್ರೆ ಫಸ್ಟ್ ಪರೀಕ್ಷೆ ಇರುತ್ತದಲ್ಲ ಅದನ್ನೇ ನಾವು ಕ್ಯಾಲ್ಕುಲೇಟ್ ಹಾಕೊಂಡು ಮಾಡ್ಬೇಕು, ಯಾವ್ದೇ ಆಗಿರ್ಲಿ. ನಾವು ಸೆಕೆಂಡ್ ಟೈಮ್ ಸಿಕ್ಕಾಗ ಕ್ಯಾಲ್ಕುಲೇಟ್ ಹಾಕ್ತೀನಿ ಅಂತಂದ್ರೆ ಕೆಲವೊಂದು ವಿಷಯಗಳಲ್ಲಿ ಸೆಕೆಂಡ್ ಟೈಮ್ ಅನ್ನೋದೇ ಇರಲ್ಲ ಆಯ್ತಾ. ನಾನ್ ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ, ನೆಕ್ಸ್ಟ್ ಟೈಮ್ ಈ ತರ ಮಾಡಲ್ಲ, ನೆಕ್ಸ್ಟ್ ಟೈಮ್ ಮೋಸ ಹೋಗಲ್ಲ, ಈ ತರ ಅಂತೀವಲ್ಲ. ಕೆಲವೊಬ್ಬ ವ್ಯಕ್ತಿಗಳಿಗೆ ಅಥವಾ ಕೆಲವೊಬ್ಬರಿಗೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಸೆಕೆಂಡ್ ಟೈಮ್ ಅಥವಾ ಸೆಕೆಂಡ್ ಚಾನ್ಸ್ ಅನ್ನೋದೇ ಇರೋದಿಲ್ಲ ಆಯ್ತಾ. ಏನಿದು ಫಸ್ಟ್ ಚಾನ್ಸ್, ಫಸ್ಟ್ ಆಪ್ಷನ್ ಅನ್ನೋದೇ ಇರುತ್ತೆ ಕೆಲವೊಂದ್ ಕಡೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡೋದಾಗ್ಲಿ ಅಥವಾ ಯಾವುದೋ ಹೊಸಬ್ರಿಗೆ ನಾವು ಭೇಟಿ ಆಗೋದಾಗ್ಲಿ ಏನೋ ಒಂದಾಗ್ಲಿ, ಅಲ್ಲಿ ಫಸ್ಟ್ ನಾವು ಅವ್ರಿಗೆ ನಂಬೇಕಾ ನಂಬಾರ್ದು, ಅವ್ರು ಒಳ್ಳೆಯವ್ರ ಕೆಟ್ಟವ್ರು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅವ್ರ ಜೊತೆ ಮಾತಿನ ವ್ಯವಹಾರ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಇಲ್ಲಿ ನಾವು ನಂಬೋದು ತಪ್ಪಲ್ಲ, ಅಥವಾ ನಿಮ್ಗೆ ಯಾರಾದ್ರೂ ಮೋಸ ಮಾಡಿದ್ರು ಅಂತಂದ್ರೆ ನೀವೇನ್ ಮಾಡುತ್ತೆ ಅದರಿಂದ ಕವರ್ ಆಗಿ ಮತ್ತೆ ಮೂವ್ ಆಗ್ತಿರ್ಬೇಕು. ಮೋಸ ಹೋಗಾದ್ಮೇಲೆ ಮತ್ತೆ ಆ ವಿಷಯದ ಬಗ್ಗೆ ನಾ ಅವಾಗ ಮೋಸ ಹೋದ ಅದ್ ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬಾರ್ದು. ಓಕೆ, ಅದನ್ನ ನೀವು ಜಾಣ್ಮೆಯಿಂದ ನೆಕ್ಸ್ಟ್ ಟೈಮ್ ಹೇಗೆ ಲೀಡ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ನಿಮ್ ಜೀವನನ ಸಾಗಿಸ್ಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ.